ಟೈಮ್ ಎಷ್ಟು ಗೊತ್ತಾ? ಒಂದು ಸಲ 4 o'clock. Four o'clock ಆಗಿದೆ. ಆ್ಯಕ್ಚುಲಿ ನಾನು ಪ್ಲ್ಯಾನಿಂಗ್ ಹೋಗ್ಕೊಂಡು ಲೇಕಿಂಗ್ ಫ್ಯಾಕ್ಟ್ರಿ ಬಂದಿದೆ ಅಂತಿದೆ ನೀಟಿಗೆ ಹೋಗ್ತಿದ್ದೀನಿ ಬೆಳಿಗ್ಗೆ. I'm just having a cup of warm water. It's early morning, 4 o'clock ಅಲ್ಲಿ. Just left home. ತಲೆ ಸ್ನಾನ ಮಾಡಿ ಊರಿಗೆ ಹೋಗ್ತಿದ್ದೀನಿ ಗೈಸ್. ಜಸ್ಟ್ ದಟ್ ಹಂಗೆ ಇವತ್ತು ರಜೆ ಇತ್ತು, ಸಂಡೇ. ಥ್ಯಾಂಕ್ ಗಾಡ್ ಅಟ್ಲೀಸ್ಟ್ ಈ ವೀಕ್ ರಜೆ ಕೊಟ್ಟಿದ್ದಾರೆ ಅಂದ್ಕೊಂಡೆ ಗೈಸ್. ಲಾಸ್ಟ್ ವೀಕೆಲ್ಲ ಕ್ಲಾಸ್ ಇತ್ತು. ಒಬ್ಬಳೇ ಹೋಗ್ತಿದ್ದೀನಿ 4 ಗಂಟೆಯಲ್ಲಿ. ಇಟ್ಸ್ ಓಕೆ. ಸೊ ಬ್ರ್ಯಾಂಡ್ ನ್ಯೂ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್ ಏನಲ್ಲ, ಬಟ್ ಸ್ಟಿಲ್ ನೋಡಿ ಗೈಸ್, ರೋಡ್ಸ್ ಎಲ್ಲ ಖಾಲಿ ಖಾಲಿ. ಆ್ಯಕ್ಚುಲಿ ಇದು ಸಂಡೇ ಮಾರ್ನಿಂಗ್. ಸ್ಯಾಟರ್ಡೇ ಎಲ್ಲ ನನಗೆ ಕ್ಲಾಸ್ ಇತ್ತು ಗೈಸ್. ಮುಗಿಸ್ಕೊಂಡು ಪ್ಲ್ಯಾನೇ ಇರಲಿಲ್ಲ ಹೋಗೋದು. ಜಸ್ಟ್ ದಟ್ ಒಂದು ನೈಟಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಸ್ಟಾರ್ಟ್ ಆಗಿತ್ತು. ಅರೌಂಡ್ 7:15 ನನ್ನ ಮನೆಗೆ ರೀಚ್ ಆದೆ. ಆ್ಯಂಡ್ ಅಲ್ಲಿ ನೋಡಿ, ಹೋಗಿದ ತಕ್ಷಣ ನಮ್ಮ ಜಿಮ್ಮಿ ವಾಸ್ ವೇಟಿಂಗ್. ಅವನು ವೆಲ್ಕಮ್ ಮಾಡ್ತಿದ್ದ. ಫಸ್ಟ್ ಮುಗಿಸ್ಕೊಂಡು ನಾನು ನಮ್ಮ ಡ್ಯಾಡಿ ಜೊತೆ ಅಜ್ಜಿ ಮನೆಗೆ ಹೋಗಿದ್ದೆ. ಹಂಗೆ ಹಾಯ್ ದಿಸ್ ಲೇಡಿ ಗೈಸ್, ನಮ್ಮ ಒನ್ ಬುಲ್ಶಿಟ್. ಕ್ಯಾಮರಾ ತಗೊಂಡ್ರೆ ಭಯ ಪಡ್ತಾರೆ. ಐ ಡೋಂಟ್ ನೋ ವೈ. ಬ್ಯೂಟಿಫುಲ್ ಅತ್ತೆ, ಬ್ಯೂಟಿಫುಲ್ ಅತ್ತೆ. ಹಾಯ್ ಹೌ ಆರ್ ಯು ಬೇಬೆ? ನಾಟ್ ಬ್ಯಾಡ್. ಮೀಟಿಂಗ್ ಆಫ್ ಲಾಂಗ್ ಟೈಮ್ ಗೈಸ್. 2 months ಆಗಿರುತ್ತೆ. ವಾಟ್ ಯು ಟೆಲ್? ಸಂಕ್ರಾಂತಿ. ನೀನು ಸಂಕ್ರಾಂತಿಗೆ ಕೇಳೋಚ್ಚಾ? ಇದನ್ನು ವೆನ್ ಡಿಡ್ ವಿ ಮೀಟ್? ಉಗಾದಿಗೆ ಕೂಡ ರಾಲೆ. ಓಕೆ, ಐ ಡೋಂಟ್ ರಿಮೆಂಬರ್ ಗೈಸ್ ಯಾವಾಗ ಮೀಟ್ ಆಗಿದ್ದು. ಆ್ಯಕ್ಚುಲಿ ಕಾವಡಿ ಓಕೆ, ಬಟ್ ಆಫ್ಟರ್ ದಟ್ ಏಮೋ ನಂಗೆ ನೆನಪಿಲ್ಲ ಗೈಸ್ ಯಾವಾಗ ಮೀಟ್ ಆಗಿದ್ದು ಅಂತ. ಬಟ್ ಸಿ ದಿಸ್ ಲೇಡಿ ಆ್ಯಂಡ್ ನೆಕ್ಸ್ಟ್ ದಿಸ್ ನಂಬರ್ ಒನ್ ಬುಲ್ಶಿಟ್ ಗೈ ಫೆಲ್ ಡೌನ್ ನೌ. ಹೈಡಿಂಗ್, ಐ ಡೋಂಟ್ ನೋ ವೈ. ಏ ಬಾಯಲ್ಲಿ ಯಾಕೆ ಹೈಡ್ ಆಗ್ತಾ ಇರೋದು? ವೈ ಆರ್ ಯು ಹೈಡಿಂಗ್? ಗೈಸ್, ಯು ನೋ ವಾಟ್ಸ್ ದಿಸ್ ಎಲೆಕ್ಟ್ರಿಕ್ ಸೈಕಲ್? ಇದು ಆಕ್ಸಲರೇಟರ್ ಇದರಲ್ಲಿ. ಆ್ಯಂಡ್ ಹಿಯರ್ ಯು ಕ್ಯಾನ್ ಲುಕ್ ಎಟ್ ದ ಸ್ಪೀಡ್. ಮ್ಯಾಕ್ಸಿಮಮ್ 20 ಸ್ಪೀಡ್ ಹೋಗುತ್ತೆ ಗೈಸ್. ಸಾರಿ 25. ಮ್ಯಾಕ್ಸಿಮಮ್ ಸ್ಪೀಡ್ ಇಸ್ 25. ಇದು ಮೀರಿ ಹೋಗಲ್ಲ. ಆ್ಯಂಡ್ ಇದು ಆಕ್ಸಲರೇಟರ್. ಇದನ್ನು ನಾನು ಬಿಟ್ಟರೆ ಸ್ಪೀಡ್ ವಿಲ್ ರೆಡ್ಯೂಸ್ ಆಟೋಮ್ಯಾಟಿಕಲಿ. ಸ್ಪೀಡ್ ರೆಡ್ಯೂಸ್ ಆಗುತ್ತೆ ಗೈಸ್. ಆ್ಯಂಡ್ ದಿಸ್ ಇಸ್ ದ ಆಕ್ಸಲರೇಟರ್. And this is how I'm going on a ride, cycle ride, guys. ನಮ್ಮ ಅಜ್ಜಿ ಮನೆಯಲ್ಲಿ ಸೈಕಲ್ ರೈಡ್ ಹೋಗ್ತಿದೆ, ಎಲೆಕ್ಟ್ರಿಕ್ ಸೈಕಲ್. Look at the road. ದೊಡ್ಡವರೆಲ್ಲ ಕೂತು ಮಾತಾಡ್ತಿದ್ರೆ ನಮಗೆ ಬೋರ್ ಗೈಸ್. ಆಚೆ ಹೋಗಿ ಆಡೋಣ ಅಂದರೆ ಬಿಸಿಲು. ಆ್ಯಂಡ್ ಒಳಗೆ ಕೂತು ಅವ್ರ ಮಾತು ಕೇಳಿಸ್ಕೊಂಡು ಹಿಂಗೆ ಆಯಿತು ಟೈಮ್ ಪಾಸ್ ನಮಗೆ. ಸೊ ದಟ್ ನಾನು ಮತ್ತು ನನ್ನ ಕಸಿನ್ ಗಾಸಿಪ್ ಮಾಡ್ತಿದ್ವಿ ನಿಧಾನಕ್ಕಲ್ಲಿ. ಸೊ ದಟ್ ಅಟ್ಲೀಸ್ಟ್ ವಿಲ್ ಹ್ಯಾವ್ ಸಮ್ ಗುಡ್ ಟೈಮ್ ಅಂತ. ಬ್ಯಾಂಗ್ಳೂರ್ಗೆ ಇನ್ನೇನು ರಿಟರ್ನ್ ಆಗಬೇಕಿತ್ತು ಸಂಜೆ. ಸೊ ದ್ಯಾಟ್ ಹಂಗೆ ಬರುವಾಗ ಆನ್ ದ ವೇ ನಮ್ಮ ಬೇರೆ ರಿಲೇಟಿವ್ ಮನೆಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಸ್ಟಾರ್ಟ್ ಆದ್ವಿ. ಸೊ ನಾನು ಮತ್ತು ನಮ್ಮ ಕಸಿನ್ ನಾವಿಬ್ಬರು ಬೈಕಲ್ಲಿ, ಆ್ಯಂಡ್ ಮಿಕ್ಕಿದವರೆಲ್ಲ ಕಾರ್ ಆ್ಯಂಡ್ ಸಮ್ ಆಫ್ ದ ಬೈಕ್ಸ್ ಎಲ್ಲ ತೊಗೊಂಡಿದ್ರು. ಐ ವಾಸ್ ರೈಡಿಂಗ್ ಬೈಕ್. ನಂಗೆ ಭಯ ಆಗ್ತಿತ್ತು. ಅಂದರೆ ಸಣ್ಣ ರೋಡ್ ಅಲ್ವಾ, ದಟ್ ಗೇರ್ಸ್ ಎಲ್ಲ. ಆ್ಯಂಡ್ ಒನ್ಸ್ ವಿ ಕೇಮ್ ಹ್ಯೋ, ಆಚೆ ಕೂತ್ಕೊಂಡೆ ಎಲ್ಲ ಚಿಲ್ ಮಾಡ್ತಿದ್ವಿ. ಚೆನ್ನಾಗಿತ್ತು ಅಲ್ಲಿ ಆ್ಯಂಬಿಯನ್ಸ್ ಎಲ್ಲ ಅವ್ರದ್ದು, ಹೊಸ ಮನೆ. ಸೊ ಅಲ್ಲೇ ಕೂತ್ಕೊಂಡು ವಿ ವರ್ ಜಸ್ಟ್ ಎಂಜಾಯಿಂಗ್ ಅವರ್ ಟೈಮ್ ಓವರ್ ದೇರ್. ಅರೌಂಡ್ 5 ಅನಿಸುತ್ತೆ, ಐ ಆಮ್ ನಾಟ್ ಶ್ಯೂರ್ ಅಬೌಟ್ ದ ಟೈಮ್. 4:45 ಆಗಿರಬಹುದು. ಆ್ಯಂಡ್ ಅಲ್ಲಿ ಸ್ಟಾರ್ಟ್ ಆದ್ವಿ ಬ್ಯಾಂಗ್ಳೂರಿಗೆ ಬರೋದಕ್ಕೆ. ಕಸಿನ್ಸ್, ಅತ್ತೆ ಆ್ಯಂಡ್ ಮಾವ. నువ్వు ఎతకలేడు అంటే సరిపోతుంది. సన్సెట్. ನಾವು
ನಾವು ಸ್ವಲ್ಪ ಅರ್ಲಿ ಡಿನ್ನರ್ ಮಾಡೋದ್ರಿಂದ 6:30 ವಿತಿನ್ ಆ ಟೈಮಲ್ಲಿ ಡಿನ್ನರ್ಗೆ ಸ್ಟಾಪ್ ಮಾಡಿದ್ವಿ ಬಿಫೋರ್ ರೀಚಿಂಗ್ ಕೋಲಾರ್. ಸೊ ಇಲ್ಲಿ ಡಿನ್ನರ್ ಮುಗಿಸ್ಕೊಂಡು ದೆನ್ ವಿ ಸ್ಟಾರ್ಟೆಡ್ ಬ್ಯಾಕ್ ಟು ಬ್ಯಾಂಗ್ಳೂರ್. Oh, this is how my day went and it was a very long day for me guys. Meet you in next vlog. Tada, bye bye.